ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ಖಾರ ಪೊಂಗಲು ಮತ್ತು ಸ್ವೀಟ್ ಪೊಂಗಲ್ನ ರೆಡಿ ಮಾಡಿದ್ದೆ. ಅದರಲ್ಲಿ ನಾನಿಲ್ಲಿ ಸ್ವೀಟ್ ಪೊಂಗಲ್ನ ರೆಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನಿಗೆ 1 ಲೋಟದಷ್ಟು ಅಕ್ಕಿನ ಇಟ್ಕೊಂಡು ಅದಕ್ಕೆ 1 ಲೋಟ ನೀರನ್ನು ಹಾಕ್ಕೊಂಡು ಅನ್ನನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮೊದಲಿಗೆ ನಾವು ಅನ್ನನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದೇ ಟೈಮಲ್ಲಿ ನಾನಿಲ್ಲಿ ಪಕ್ಕದ ಗ್ಯಾಸಿಗೆ 1 ಕಪ್ಪಷ್ಟು ಬೆಲ್ಲವನ್ನು ಹಾಕಿ 1 ಲೋಟ ನೀರನ್ನು ಹಾಕಿ ಬೆಲ್ಲದ ಪಾಕವನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಬೆಲ್ಲದ ಪಾಕ ರೆಡಿ ಮಾಡ್ಕೋಬೇಕಾದ್ರೆ ಅದನ್ನು ಕುದಿಸ್ಕೋಬೇಕಷ್ಟೆ, ಅಂದರೆ ಬೆಲ್ಲ ಕರಗಿಸ್ಕೋಬೇಕಷ್ಟೇ. ಕರಗಿದಂಥ ಬೆಲ್ಲವನ್ನು ಅನ್ನ ರೆಡಿಯಾಗಿರೋದಕ್ಕೆ ಬೆಲ್ಲವನ್ನು ಶೋಧಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಬಾಳೆಹಣ್ಣ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಕಾಯಿ ತುರಿ, ಹಾಗೆ 1-2 ಏಲಕ್ಕಿನ ಸಹ ಹಾಕ್ಕೊಂಡಿದ್ದೀನಿ. ಅದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಾಳೆಹಣ್ಣು ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಈಗ ಎಲ್ಲದನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಅಚ್ಚ ಬೆಲ್ಲನ ಯೂಸ್ ಮಾಡಿದೆ, ನೀವು ಬೇಕಾದರೆ ಉಂಡೆ ಬೆಲ್ಲನೂ ಸಹ ಯೂಸ್ ಮಾಡ್ಬೋದು. ಅಚ್ಚ ಬೆಲ್ಲನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಹಾಗಾಗಿ ವೈಟ್ ಕಲರ್ ಕಾಣಿಸ್ತಾ ಇದೆ. ಅದೇ ಉಂಡೆ ಬೆಲ್ಲ ಇಲ್ಲ ಅಂತಂದರೆ ಕಪ್ಪು ಬೆಲ್ಲವನ್ನು ತಗೊಂಡ್ರೆ ಕಲರ್ ಚೇಂಜ್ ಆಗೋ ಸಹ ಕಾಣುತ್ತೆ. ನಂತರ ನಾನಿಲ್ಲಿ 1-2 ಸ್ಪೂನಷ್ಟು ತುಪ್ಪವನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲದನ್ನು ಆ್ಯಡ್ ಮಾಡಿಕೊಂಡು ಪುನಃ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಲ್ಲಿ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಅಥವಾ ಬೆಲ್ಲದನ್ನ ರೆಡಿಯಾಗುತ್ತೆ. ಇದನ್ನು ನೈವೇದ್ಯಕ್ಕಂತಲೇ ಮಸ್ಟ್ ಆ್ಯಂಡ್ ಶುಡ್ ಆಗಿ ಬಳಸ್ತಾರೆ. ಮಾಮೂಲಿ ನಾವು ದೇವ್ರ ಪೂಜೆ ಮಾಡಬೇಕಾದ್ರೂ ಸಹ ಇದನ್ನು ನೈವೇದ್ಯಕ್ಕೆ ಬಳಸ್ಕೋಬೋದು. ಈ ರೀತಿ ರೆಡಿ ಎಲ್ಲ ಮಾಡಾದಮೇಲೆ ನಂತರ ನಾನಿಲ್ಲಿ ಅದನ್ನು ತುಪ್ಪದ ಒಗ್ಗರಣೆಯನ್ನು ಕೊಟ್ಕೊತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 10-15 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಫಸ್ಟು ಗೋಡಂಬಿನ ರೋಸ್ಟ್ ಮಾಡ್ಕೋಬೇಕು, ನಂತರ ದ್ರಾಕ್ಷಿನ ಹಾಕ್ಕೋಬೇಕು. ಮುಂಚೆನೇ ದ್ರಾಕ್ಷಿ ಹಾಕ್ಕೊಂಬಿಟ್ರೆ ದ್ರಾಕ್ಷಿ ಬೇಗ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಗೋಡಂಬಿನ ರೋಸ್ಟ್ ಎಲ್ಲ ಮಾಡ್ಕೊಂಡು ಆದಮೇಲೆ ದ್ರಾಕ್ಷಿನ ಆ್ಯಡ್ ಮಾಡ್ಕೊತೀನಿ. ಗೋಡಂಬಿ ಬ್ರೌನ್ ಕಲರ್ ಆದಮೇಲೆ ದ್ರಾಕ್ಷಿನ ಆ್ಯಡ್ ಮಾಡ್ಕೊತೀನಿ. ನಲ್ಲಿಯಲ್ಲಿ ಕಲರ್ ಚೇಂಜ್ ಆಗ್ತಾಯಿದೆ. ಈ ರೀತಿಯಲ್ಲಿ ನಾವು ಗೋಡಂಬಿನ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ದ್ರಾಕ್ಷಿನ ಆ್ಯಡ್ ಮಾಡಿಕೊಂಡು ದ್ರಾಕ್ಷಿನೂ ಸಹ ರೋಸ್ಟ್ ಮಾಡ್ಕೊತೀನಿ. ದ್ರಾಕ್ಷಿ ಬಿಸಿನಲ್ಲಿ ಹಾಕಿದ ಕೂಡಲೇ ಉಪ್ಕೊಬಿಡುತ್ತೆ. ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು, ಸೀದ್ಬಿಟ್ರೆ ಅದು ಟೇಸ್ಟ್ ಚೆನ್ನಾಗಿ ಕೊಡೋದಿಲ್ಲ. ನಂತರ ನಾನಿಲ್ಲಿ ಬೆಲ್ಲದ ಅನ್ನ ರೆಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿಯಲ್ಲಿ ನಾವು ಸಿಂಪಲ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಬೆಲ್ಲದ ಅನ್ನವನ್ನು ರೆಡಿ ಮಾಡ್ಕೋಬೋದು. ಹಾಗೆ ಇದನ್ನು ದೇವರ ಪೂಜೆಗೆ ಆಗಿರ್ಬೋದು, ನೈವೇದ್ಯಕ್ಕೆ ಆಗಿರ್ಬೋದು, ಇದನ್ನು ಆರಾಮ್ಸೆ ಬಳಸ್ಕೋಬೋದು. ಈ ರೀತಿ ಬೆಲ್ಲದ ಅನ್ನವನ್ನು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ. ಪೂರ್ತಿ ವಿಡಿಯೋ ವಿಶು ಫುಡ್ ಬ್ಲಾಗ್ಸ್ ಚಾನಲಲ್ಲಿದೆ, ಒಮ್ಮೆ ಚೆಕ್ ಮಾಡಿರಿ. ಥ್ಯಾಂಕ್ ಯು ಫಾರ್